ಬೆಳೆ ನೀರು ಬಿಡ್ತಾ ಇಲ್ಲ ಮತ್ತೆ ಶುಗರ್ ಫ್ಯಾಕ್ಟರಿ ಓಪನ್ ಮಾಡಿಲ್ಲ ಅಂತ ಕುಮಾರಸ್ವಾಮಿ ಶುಗರ್ ಫ್ಯಾಕ್ಟರಿಯಲ್ಲಿ 30,000 ಟನ್ ಅನ್ನ ಕ್ರಷಿಂಗ್ ಮಾಡಿದೀವಿ. ಈಗ ಏನಾಗಿದೆ, 4 ಶುಗರ್ ಫ್ಯಾಕ್ಟರಿ ಮಂಡ್ಯದಲ್ಲಿದೆ. ನಾವು ಸರ್ಕಾರಿ ಸ್ವಾಮ್ಯದಕ್ಕೆ 5 ಇದೆ, ಸರ್ಕಾರಿ ಸ್ವಾಮ್ಯಕ್ಕೆ ಕೊಡಬೇಕು ಅಂತೇಳಿ ಆರ್ಡರ್ ಮಾಡಿದ್ದೀವಿ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಮೊದಲೆಲ್ಲ ಅವರು ಈ ಖಾಸಗಿಯವ್ರು ಏನು ಕಬ್ಬು ತಗೋತಾ ಇದ್ರು ಅವರು ಎತ್ಕಡ್ತಾ ಇದ್ದಾರೆ ರೈತರನ್ನ. 140 ಬ್ಯಾಚ್ ಬಿಟ್ಟು ಕಬ್ಬನ್ನು ಕ್ರಷಿಂಗ್ ಮಾಡ್ತಾ ಇದ್ದೀವಿ. ನಾನು ದಿಶಾ ಸಭೆಯಲ್ಲಿದ್ದೆ. ಕುಮಾರಸ್ವಾಮಿಯವರು ಅಧಿಕಾರಿಗಳ ಹತ್ರ ಮಾಹಿತಿ ತಗೊಂಡ್ರು, ಆಚೆ ಬಂದು ಉಲ್ಟಾ ಹೇಳಿದ್ರು. ನಾವೇನು ಮಾಡೋದು ಅದಕ್ಕೆ? ಈಗ ತಮಿಳ್ನಾಡಿಗೆ ಹೋಗೋದು ನದಿ, ಅದು ನದಿಯಲ್ಲಿ ಹರ್ಕೊಂಡು ಹೋಗೋದು, ರೈತರಿಗೆ ಬರೋದು ಕಾಲುವೆಯಲ್ಲಿ ಬರೋದು. ನೀವು ಎಷ್ಟೇ ನೀರು ಬಿಟ್ರು ಹುಲಿಕೆರೆ ಬುಗ್ಗ ಅಂತ ಒಂದಿದೆ, ಅಂಡರ್ ಗ್ರೌಂಡಲ್ಲಿ ಬರೋದು. 3,000 ಕ್ಯೂಸೆಕ್ಸ್ ನೀರು ಮಾತ್ರನೇ ಆಚೆಗೆ ಡಿಸ್ಚಾರ್ಜ್ ಆಗೋದು. ಈಗ 2,800 ಆಗಿದೆ. ಪ್ರತಿಯೊಂದಕ್ಕೂ ನೀರು ಬಿಡ್ತಾನೆ ಇದ್ದಾರೆ. ಯಾವತ್ತು ಸ್ಟಾರ್ಟ್ ಮಾಡಿದ್ದಾರೆ, ಜುಲೈ ಫಸ್ಟ್ ವೀಕಲ್ಲಿ, ಇವತ್ತುವರೆಗೂ ನೀರು ನಿಲ್ಲಿಸಿಲ್ಲ. ಎಲ್ಲರಿಗೂ ಬರ್ತಾ ಇದೆ. ಏನಾಗುತ್ತೆ, ಇಮಿಡಿಯೇಟ್ಲಿ ಕೆರೆ ತುಂಬಿಡಬೇಕು, ಅಲ್ಲಿ ಸಮುದ್ರ ಥರ ಹೋಗಿದೆಯಲ್ಲ ಅಂತ. ಅದು ನದಿ ಹರ್ಕೊಂಡು ಹೋಗೋದು, ಬಂಗಾಳ ಕೊಲ್ಲಿಗೆ ಸೇರೋದಕ್ಕೆ ಮೆಟ್ಟೂರು ಡ್ಯಾಮ್ ಕಟ್ಕೊಂಡಿದ್ದಾರೆ. ನಮ್ಮದು ಕಾಲುವೆಯಲ್ಲಿ ಬರೋದು. ಇದನ್ನು ಅರ್ಥ ಮಾಡ್ಕೊಬೇಕು. ಅವರು ಮುಖ್ಯಮಂತ್ರಿ ಆಗಿದ್ರು, ಅವ್ರಿಗೂ ವಿಚಾರ ಗೊತ್ತಿದೆ. ರಾಜಕೀಯವಾಗಿ ಮಾತಾಡಿದಾಗ ನಾವೇನೋ ಅದಕ್ಕೆ ಆನ್ಸರ್ ಮಾಡೋದಕ್ಕಾಗಲ್ಲ. ಅವ್ರಿಗೂ ಗೊತ್ತಿದೆ ವಿಚಾರ. ಅವ್ರಿಗೂ 2,500 ಕ್ಯೂಸೆಕ್ಸೇ ಡಿಸ್ಚಾರ್ಜ್ ಆಗೋದು, ಇಷ್ಟೇ ಅರಿಯೋಕ್ಕಾಗೋದು, ಹಿಂಗೆ ಆಗೋದು. ನಮ್ಮ ಪ್ಲ್ಯಾನು ಒಂದು ಕೆರೆ ತುಂಬಿದ ಮೇಲೆ, ಕೋಡಿ ಬಿದ್ದ ಮೇಲೆ ಇನ್ನೊಂದು ಕೆರೆ ತುಂಬೋದು. ಒಂದೇ ಸರಿ 10 ಕೆರೆಗೆ ನೀರು ಹೋಗೋ ಥರ ಎಲ್ಲೂ ಕಾಲುವೆ ಇಲ್ಲ. ಇದು 100 ವರ್ಷದಿಂದ ಇರೋ ಕಾಲುವೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಆದರೆ ರಾಜಕೀಯವಾಗಿ ಮಾತಾಡ್ತಾರೆ, ನಾವೇನು ಮಾಡೋಕ್ಕಾಗಲ್ಲ.